ನಾನೇನು ತಪ್ಪೇ ಮಾಡಿಲ್ಲ ಅಂತ ಹೇಳ್ತಾ ಇದ್ದವರು ಸೈಟನ್ನು ವಾಪಸ್ ಕೊಡ್ತಾ ಇದ್ದಾರಲ್ಲಪ್ಪ, ಯಾಕೆ? ತಪ್ಪೇ ಮಾಡಿಲ್ಲ ತಾನೇ ಇವರು, ಸೈಟ್ಗಳು ಯಾಕಪ್ಪ ವಾಪಸ್ ಕೊಡ್ತಾ ಇದ್ದಾರೆ ಇವರು? ಆ ಮೂಲಕ ತಪ್ಪು ಮಾಡಿದ್ರಲ್ಲ ಇವರು, ಅದನ್ನು ಇವಾಗ ಪ್ರೂವ್ ಮಾಡಿದ್ದಾರೆ ಇವರು, ನಿರೂಪಿಸ್ತಾ ಇದ್ದಾರೆ ಇವರು. ತಪ್ಪು ಮಾಡಿಲ್ಲ ಅಂತ ಹೇಳ್ಕೊಂಡೇ ಸೈಟ್ ವಾಪಸ್ ಕೊಡ್ತಾ ಇದ್ದಾರಲ್ಲ ಇವರು, ಅಲ್ಲಿಗೆ ಒಪ್ಕೊಂಡಂಗೆ ಆಯ್ತು. ಇವರು ತಪ್ಪು ಮಾಡಿರೋದಕ್ಕೆ ತಾನೇ ಇವರು ಸೈಟನ್ನು ವಾಪಸ್ ಕೊಡ್ತಾ ಇರೋದು. ಸೈಟ್ ಇವ್ರದ್ದೇ ಆಗಿದ್ದಿದ್ರೆ, ಜಾಗ ಇವ್ರದ್ದೇ ಆಗಿದ್ದಿದ್ರೆ ಕೊಟ್ಬಿಡ್ತಾ ಇದ್ದಾರೆ ವಾಪಸ್ಸು. ಅಷ್ಟೊಂದು ದೊಡ್ಡ ಜಾಗ ಕೊಟ್ಬಿಡ್ತಾ ಇದ್ರ ಇವರು ಅಂಥೇಳಿ ಸಿದ್ದರಾಮಯ್ಯ ವಿರುದ್ಧವಾಗಿ BY ವಿಜೇಂದ್ರ BJP ರಾಜ್ಯಾಧ್ಯಕ್ಷರು ವಾಗ್ದಾಳಿ ಮಾಡಿದ್ದಾರೆ. ಕುಗ್ಗಲ್ಲ ಜಗ್ಗಲ್ಲ, ಇದು ರಾಜಕೀಯ ಪ್ರೇರಿತ ಅಂತೆಲ್ಲ ಮಾತಾಡ್ತಾ ಇದ್ರು ಇವರು. ತಪ್ಪೇ ಮಾಡಿಲ್ಲ, ಸೈಟ್ ಯಾಕ್ರಿ ವಾಪಸ್ ಕೊಡಬೇಕು ಅಂತ ಕೇಳ್ತಾ ಇದ್ರು ಇವರು. ಈಗ ಸೈಟ್ ಕೊಡೋದಕ್ಕೆ ಮುಂದಾಗಿರೋದಕ್ಕೆ ಏನು ಸೂಚಿಸ್ತಾ ಇದೆ ಇದು? ನೀವೇ ಹೇಳ್ರಪ್ಪ. ಇದು ಕಳಂಕ ಹೊತ್ಕೊಂಡು ರಾಜೀನಾಮೆಯನ್ನು ಕೊಡಿ, ಕಳಂಕ ಹೊತ್ಕೊಂಡಿದ್ದೀರಿ ಆಲ್ರೆಡಿ, ರಾಜೀನಾಮೆ ಕೊಡಿ ಸಿದ್ದರಾಮಯ್ಯ ಅವರೇ ಅಂತ ಹೇಳಿ ವಿಜೇಂದ್ರ ಅವರು ಹೇಳಿದ್ದಾರೆ. CM ವಿರುದ್ಧ ಇನ್ನೊಂದು ಕಡೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಕೂಡ ವಾಗ್ದಾಳಿ ಮಾಡಿದ್ದಾರೆ. ಒಡವೆ ಕದ್ದ ಕಳ್ಳ, ಅಕಸ್ಮಾತ್ ಒಬ್ಬ ಒಡವೆನ ಕದ್ದು ಬಿಡ್ತಾನೆ, ಆ ಕಳ್ಳ ನಾನು ವಾಪಸ್ ಕೊಟ್ಬಿಡ್ತೀನಿ, ನಾನು ಬಿಟ್ಬಿಡಿ ಅಂತ ಹೇಳಿದ್ರೆ ಅದಾಗತ್ತಾ? ಬಿಟ್ಬಿಡ್ತಾರ ಅವರನ್ನು? ತಪ್ಪೇ ಅಲ್ವೇ? CM ಪತ್ನಿಯವರು ಸೈಟನ್ನು ವಾಪಸ್ ಕೊಟ್ಟರು ಅಷ್ಟೇ, ಕೊಡದೇ ಇದ್ದರು ಅಷ್ಟೇ, ತನಿಖೆ ಆಗಲೇಬೇಕು ಅಂಥೇಳಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಒಂದು ಕಡೆ ಆಗ್ರಹ ಮಾಡಿದ್ದಾರೆ. ಯಾವ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ನಾನು ಜಗ್ಗೋದಿಲ್ಲ, ನಾನು ಬಗ್ಗೋದಿಲ್ಲ ಅಂತೇಳಿ ಆರ್ಭಟ ಮಾಡ್ತಾ ಇದ್ರು, ಯಾವ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ನಾನೇನು ತಪ್ಪೇ ಮಾಡಿಲ್ಲ, ಇದೆಲ್ಲವೂ ಕೂಡ ರಾಜಕೀಯ ಪ್ರೇರಿತವಾಗಿರ್ತಕ್ಕಂಥದ್ದು ಅನ್ನುವ ಆರೋಪವನ್ನು ನಮ್ಮ ಮೇಲೆ ಮಾಡ್ತಾ ಇದ್ರು, ಯಾವ ಸಿದ್ದರಾಮಯ್ಯನವರು ನಾನು ಇದ್ಯಾವುದಕ್ಕೂ ಕೂಡ ಹೆದರೋದಿಲ್ಲ, ನಾನೇನು ತಪ್ಪೇ ಮಾಡಿಲ್ಲ ಅಂತ ಹೇಳ್ತಾ ಇದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ಹೇಳ್ತಾರೆ, ಮುಖ್ಯಮಂತ್ರಿ ರಾಜ್ಯದ ಮುಖ್ಯಮಂತ್ರಿಗಳು, ನಾನು ಯಾಕೆ ಸೈಟ್ ವಾಪಸ್ ಕೊಡಬೇಕು, ನಾನು ಯಾಕೆ ವಾಪಸ್ ಕೊಡಬೇಕು, ಏನು ತಪ್ಪೇ ಮಾಡಿಲ್ಲ ಅಂಥೇಳಿ ರಾಜ್ಯದ ಜನತೆ ಮುಂದೆ ಹೇಳ್ತಾ ಇದ್ರು. ಇವತ್ತು ಆ ಸಿದ್ದರಾಮಯ್ಯನವರು ಇವತ್ತು ತಮ್ಮ ನಿವೇಶನಗಳನ್ನು ವಾಪಸ್ ಕೊಡ್ತೇವೆ ಅಂತಕ್ಕಂಥ ನಿರ್ಧಾರ ಕೈಗೊಂಡಿದ್ದಾರೆ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಈ ಕಾನೂನಿನ ಕುಣಿಕೆಯಿಂದ ಪಾರಾಗಬೇಕು, ಸಿದ್ದರಾಮಯ್ಯನವರು ತಪ್ಪು ಮಾಡಿದ್ದೇವೆ ಅನ್ನೋದನ್ನು ಅಧಿಕೃತವಾಗಿ ಒಪ್ಕೊಂಡಂತಾಗಿದೆ. ಭಾರತೀಯ ಜನತಾ ಪಾರ್ಟಿ ನಾವು ಆಗ್ರಹವನ್ನು ಮಾಡ್ತಾ ಇದ್ದೇವೆ, ಇನ್ನಾದರೂ ತಮ್ಮ ಬಂಡತನವನ್ನು ಬಿಟ್ಟು ಇಷ್ಟೊಂದು ಕಳಂಕವನ್ನು ಹೊತ್ಕೊಂಡಿರ್ತಕ್ಕಂಥ ತಾವುಗಳು ಇಷ್ಟೊಂದು ಆರೋಪಗಳನ್ನು ಹೊತ್ಕೊಂಡು ಇವತ್ತು ಆರೋಪಿ ಸ್ಥಾನದಲ್ಲಿ ನಿಂತಿರ್ತಕ್ಕಂಥ ಗೌರವಾನ್ವಿತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ತತ್ಕ್ಷಣ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು ಅನ್ನುವ ಆಗ್ರಹವನ್ನು ಮಾಡ್ತಾ ಇದ್ದೇನೆ. ಈಗ ಇಮೋಷನಲ್ ಕಾರ್ ವರ್ಕ್ ಆಗಲ್ಲ ಸರ್. ಸಿಕ್ಕಾಕೊಂಡಾದ ನಂತರ ಹತ್ರ ಅದಕ್ಕೆ ಬೆಲೆ ಇರಲ್ಲ. ನಾನು ಸಿದ್ದರಾಮಯ್ಯ ಸಾಹೇಬರು ಅವ್ರ ಮನೆಯವ್ರ ಬಗ್ಗೆನೂ ಕೂಡ ನನಗೂ ಕೂಡ ಮರುಕ ಇದೆ, ಇಲ್ಲ ಅಂತಲ್ಲ. ಯಾಕೆಂತಂದರೆ ಅವ್ರ ಮನೆಯವರು ಸಾರ್ವಜನಿಕವಾಗಿ ಯಾವತ್ತೂ ಕಾಣಿಸ್ಕೊಂಡಿದ್ದಿಲ್ಲ. ದಸರಾ ಟೈಮಲ್ಲಿ ಎಲ್ಲಾದ್ರೂ ಚಾಮುಂಡಿ ಬೆಟ್ಟದಲ್ಲಿ ಅವ್ರನ್ನ ಕಂಡಿದ್ದು ಬಿಟ್ಟರೆ ಅವ್ರು ಯಾವತ್ತೂ ಕೂಡ ಸಾರ್ವಜನಿಕವಾಗಿ ಕಾಣಿಸ್ಕೊಳ್ತಾ ಇರಲಿಲ್ಲ. ಅವರ ಮಕ್ಕಳಷ್ಟೇ ರಾಜಕಾರಣದಲ್ಲಿ ಕಾಣಿಸ್ಕೊಳ್ತಿದ್ರೆ ಹೊರತು ಅವರ ಶ್ರೀಮತಿಯವರು ಯಾವತ್ತೂ ಕಾಣಿಸ್ಕೊಳ್ತಿರಲಿಲ್ಲ. ಇವತ್ತು ಅವ್ರ ಶ್ರೀಮತಿಯವರು ಕಟಕಟಗೆ ಬಂದು ನಿಲ್ಲುವಂಥ ಪರಿಸ್ಥಿತಿ ಬಂದಿದೆ ಅಂತಂದರೆ ಸರ್ ಇದು ಅಕ್ರಮವಾಗಿ ತೆಗೆದುಕೊಂಡಿರೋದು ಅಂತ ಅವತ್ತೇ ಹೇಳ್ಬಿಡೋರು. ಈ ಒಂದು ಪ್ರಾಮಾಣಿಕತೆ ನೈತಿಕತೆಗೆ ಅವರಿಗೆ ಒಂದು ವೇಳೆ ಅದ್ರ ಬಗ್ಗೆ ಗೌರವ ಇತ್ತು ಅಂದಿದ್ರೆ ಅವತ್ತೇ ಸೈಟನ್ನು ಹಿಂದಿರುಗಿಸ್ತಾ ಇದ್ರು. ಇವತ್ತು ಕೇಸ್ ರಿಜಿಸ್ಟರ್ ಆಗಿ ಸರ್ಕಾರ ಏನು ಕೋರ್ಟೇ ಪ್ರಾಸಿಕ್ಯೂಷನ್ಗೆ ಅವಕಾಶವನ್ನು ಮಾಡಿಕೊಟ್ಟು ರಾಜ್ಯಪಾಲರ ನಿರ್ಧಾರವನ್ನು ಎತ್ತಿ ಹಿಡಿದು ಈಗ ED ಕೇಸ್ ಆದ ನಂತರ ಇವ್ರು ಕೊಡ್ತಾ ಇದ್ದಾರೆ ಅಂತಂದರೆ ಕೋರ್ಟನ್ನೆಲ್ಲ ಏನೋ ಲೂಟಿ ಮಾಡಿದ್ಮೇಲೆ